ವಿರಾಮದ ನಂತರ ಮತ್ತೊಮ್ಮೆ ಅಶ್ವಾಂಬರಕ್ಕೆ ಸ್ವಾಗತ. ಸರ್, ಆಗಲೇ ಮಾತನಾಡ್ತಾ ಇದ್ವಿ, ತಾವು ಅಧಿಕಾರ ವಹಿಸಿಕೊಂಡ ನಂತರ ಕಳೆದ 4-5 ವರ್ಷಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿರ್ತೀರ. ಅದರಲ್ಲಿ ಒಂದು ಮುಖ್ಯವಾದ ಸವಾಲನ್ನು ಹಂಚಿಕೊಳ್ಳೋದಾದರೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯನಾದ ಮೇಲೆ ಸಾಕಷ್ಟು ವಿಷಯಗಳ ಕುರಿತು ನಾವು ಗಮನ ಹರಿಸಿದ್ವಿ. ಮಕ್ಕಳ ಬಾಲಕಾರ್ಮಿಕರ ವಿಚಾರವಾಗಿರ್ಬೋದು, ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆಯ ಸಂಗತಿಗಳಿರ್ಬೋದು, ಇದೆಲ್ಲವೂ ಕೂಡ. ಆದರೆ ನನಗೆ 2 ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಸವಾಲನ್ನು ಗಮನಿಸಿದ್ದು ಮತ್ತು ಅದ್ರ ಮೇಲೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನನಗಿತ್ತು. ಉದಾಹರಣೆಗೆ, ನಾನು ಕೆಲವು ಜೈಲುಗಳಿಗೆ ವಿಸಿಟ್ ಮಾಡ್ತಾಯಿದ್ದೆ. ಅಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಸ್ಥಿತಿ ಏನಾದರೂ ಮಕ್ಕಳು ಯಾರು ಬಂದಿದ್ದಾರಾ, ಮತ್ತು ಅಲ್ಲಿರೋ ಮಕ್ಕಳು ತಾಯಂದ್ರಿಗೆ ಜೈಲ್ ಮ್ಯಾನಿನ ಪ್ರಕಾರ 6 ವರ್ಷದ ಒಳಗಿನ ಮಕ್ಕಳನ್ನ ಇಟ್ಕೊಳ್ಳೋಕೆ ಅವಕಾಶ ಇದೆ. ನಾನೊಂದು ಜೈಲಿಗೆ ಹೋದಾಗ ಅಲ್ಲಿ ಸುಮಾರು ಒಂದು 4 ಮಕ್ಕಳು 6 ವರ್ಷದ ಒಳಗಿನ ಮಕ್ಕಳು ಇದ್ದರು. ನಾನು ಆ ಮಕ್ಕಳ ನೋಡಿ ಸ್ವಲ್ಪ ಬೇಸರ ಆಯಿತು. ಈ ಉದಾಹರಣೆ, ತಾಯಿ ಮಾಡಿದ ಕಾರಣಕ್ಕೆ ಅವರು ಜೈಲಲ್ಲಿದ್ದಾರೆ ತಾಯಿ, ಆದರೆ ಆ ಮಕ್ಕಳು ಇಲ್ಲಿ ಕಂಬಿಯ ಒಳಗಡೆ ಬದುಕಬೇಕಾದಂಥ ಸ್ಥಿತಿ ಇತ್ತು. ಆನಂತರ ನನಗೆ ಇನ್ನೊಂದು ಥಾಟ್ ಇತ್ತು, ಈಗ ತಾಯಿಯನ್ನು ಕೊಲೆ ಮಾಡಿ ತಂದೆ ಜೀವಾವಧಿ ಶಿಕ್ಷೆಯಾಗಿ ಜೈಲು ಸೇರಿದ್ದಾನೆ ಅಂತ ಅಂದ್ಕೊಳ್ಳಿ. ಗಂಡ ಹೆಂಡತಿ ನಡುವೆ ಜಗಳ ಆಯಿತು, ತಾಯಿನ ಸಾಯಿಸಿದ್ದಾನೆ, ತಂದೆ ಬಂದು ಜೈಲು ಸೇರಿದ ಜೀವಾವಧಿಯಾಗಿದೆ. ಈಗ ಪ್ರಶ್ನೆ, 6 ವರ್ಷದ ಒಳಗಿನ ಮಕ್ಕಳಾದರೆ ಇಲ್ಲಿ ನೋಡೋಕೆ ಅವಕಾಶ ಇತ್ತು. ಈಗ 6 ವರ್ಷದ ವಯಸ್ಸಿಗಿಂತ ದೊಡ್ಡವರು 5ನೇ ಕ್ಲಾಸು 7ನೇ ಕ್ಲಾಸ್ ಓದ್ತಾ ಇರೋ 2 ಮಕ್ಕಳಿದ್ದರೆ ಅವ್ರು ಎಲ್ಲಿದ್ದಾರೆ, ಯಾರ ಮನೇಲಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋ ಒಂದು ಪರಿಸ್ಥಿತಿಯನ್ನು ನಾವು ನೋಡಬೇಕು. ಅದು ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಗಮನಿಸಿದಾಗ ನಾನು ಅಲ್ಲಿಂದ ಬಂದಮೇಲೆ ನಮ್ಮ ಕಾರಾಗೃಹ ಸೇವೆ ಅದರ ಮಹಾನಿರ್ದೇಶಕರಿಗೆ ಒಂದು ಪತ್ರ ಬರೆದೆ. ನೋಡಿ, ಈ ಥರ ಜೈಲುಗಳಲ್ಲಿ ಇರಬಹುದಾದಂಥ ಬಂದಿಗಳ ಮಕ್ಕಳ ಸ್ಥಿತಿಗತಿ ಏನಾಗಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಇವರನ್ನು ನಾವು JJ ಆ್ಯಕ್ಟ್ ವ್ಯಾಪ್ತಿಗೆ ತರಬೇಕು. ಅದರಲ್ಲಿ ವಿಶೇಷವಾಗಿ ಮಿಷನ್ ವಾತ್ಸಲ್ಯ ವ್ಯಾಪ್ತಿ ಒಳಗಡೆ ತರೋಬೇಕಾಗಿರೋದ್ರಿಂದ ಈ ಮಾಹಿತಿ ಇಂಪಾರ್ಟೆಂಟು. ಹಾಗಾಗಿ ತಾವು ತಮ್ಮ ಜೈಲಿನಲ್ಲಿರುವ ಬಂದಿಗಳಿಗೆ ಇರುವ 6ರಿಂದ 18 ವರ್ಷದೊಳಗಿನ ಎಲ್ಲ ಮಕ್ಕಳ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಕಳಿಸಿ ಅವರು ಪುನರ್ವಸತಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋ ಒಂದು ಪಾಯಿಂಟನ್ನು ಕೇಳಿದ್ದು. ಇನ್ನು ಉಳಿದು 6 ವರ್ಷದ ಒಳಗಡೆ ಮಕ್ಕಳು ನಿಮ್ಮ ಜೈಲಲ್ಲಿ ಇದ್ದರೆ ಅಲ್ಲಿ ಒಂದು ಮಕ್ಕಳ ಸ್ನೇಹಿ ವಾತಾವರಣವನ್ನು ಸೃಷ್ಟಿ ಮಾಡಿ. ಉದಾಹರಣೆಗೆ, ಆ ಮಗು ಹೊರಗಡೆ ಇದ್ದಿದ್ರೆ ಅಂಗನವಾಡಿಗೆ ಹೋಗ್ತಿತ್ತು, ಪ್ರಾಥಮಿಕ ಪೂರ್ವ ಶಿಕ್ಷಣ ಸಿಗ್ತಿತ್ತು, ಚುಚ್ಚುಮದ್ದು ಸಿಗ್ತಿತ್ತು, ಪೂರಕ ಪೌಷ್ಟಿಕಾಹಾರ ಸಿಗ್ತಿತ್ತು, ಇದೆಲ್ಲವೂ ಅವಕಾಶ ಇತ್ತು. ಇದನ್ನು ಅನಿವಾರ್ಯ ಜೈಲಲ್ಲಿ ತಾಯಿ ಜೊತೆ ಇರಲೇಬೇಕಾದಂಥ ಅನಿವಾರ್ಯ ಇರೋದ್ರಿಂದ ಅಲ್ಲಿ ಒಂದು ವಾತಾವರಣವನ್ನು ಪೂರಕವಾಗಿ ಮಗು ಬೆಳೆಯೋದಕ್ಕೆ, ಅವ್ರ ವ್ಯಕ್ತಿತ್ವವನ್ನು ಹರಳೋದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಒಂದು 2 ಬೇಡಿಕೆಯನ್ನು ಇಟ್ಟಿದ್ವಿ. ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ನೀರಿನಲ್ಲಿ ಮುಳುಗಿ ಮಕ್ಕಳು ಸಾವನ್ನಪ್ಪೋ ಪ್ರಕರಣ. ಫಾರ್ ಎಕ್ಸಾಂಪಲ್, ನಮ್ಮ ತುಮಕೂರು ಜಿಲ್ಲೆ ಕಳೆದ 3 ವರ್ಷದ್ದು ನಾನು ಮಕ್ಕಳ ಅಸಹಜ ಸಾವಿನ ಕುರಿತು ಏನು ಮಾಡಿದೆ, ರಿವ್ಯೂನೇ ತಗೊಂಡೆ. 8 ಇಲಾಖೆ, ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲರೂ. ನನಗೆ ಪೊಲೀಸ್ ಇಲಾಖೆಯವರು ಕೊಟ್ಟ ರಿಪೋರ್ಟ್ ಪ್ರಕಾರ 177 ಮಕ್ಕಳು ಕಳೆದ 3 ವರ್ಷದಲ್ಲಿ ಈ ರೀತಿ ನ್ಯಾಚುರಲ್ ಡೆತ್ಗೆ ಒಳಪಟ್ಟಿದ್ದಾರೆ. ಆ 177 ಮಕ್ಕಳ ಪೈಕಿ ಸುಮಾರು 50 ಮಕ್ಕಳು ನೀರಿಗೆ ಬಿದ್ದವರೇ ಇದ್ದಾರೆ, ನೀರಿಗೆ ಬಿದ್ದು ಪ್ರಾಣ ಕಳ್ಕೊಂಡು. ಸುಮಾರು 13 ಮಕ್ಕಳು ವಿಷಜಂತು ಕಡಿಸತ್ತಿದ್ದಾರೆ. ಈ ರೀತಿ ಒಂದು ಜಿಲ್ಲೆ ಕತೆ ಇಷ್ಟ ಆದರೆ, ಇನ್ನು ಕರ್ನಾಟಕದ 31 ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಕಲ್ಲು ಕ್ವಾರಿನಲ್ಲಿ ಬಿದ್ದು ಸತ್ತಿರೋ ಪ್ರಕರಣಗಳಿದ್ದಾವೆ. ಬಸ್ನಲ್ಲಿ ಸೀಟ್ ಸಿಗದೆ ಫುಟ್ಬೋರ್ಡ್ ಮೇಲೆ ನಿಂತು ಬಿದ್ದು ಗಾಯಗೊಂಡಿರುವಂಥದ್ದು, ಫುಟ್ಬೋರ್ಡ್ ಮೇಲೆ ನಿಂತು ಬಸ್ ಹರಿದು ತಲೆ ಮೇಲೆ ಹರಿದು ಮಕ್ಕಳು ಸಾವನ್ನಪ್ಪಿರೋ ಪ್ರಕರಣಗಳು ದಾಖಲಾಗಿದೆ ನಮ್ಮ ಕಮಿಷನ್ ಒಳಗೆ. ಇನ್ನು ನಮಗೆ ಶಾಲಾ ಆವರಣದಲ್ಲಿ ವಿದ್ಯುತ್ ತಂತಿ ತಗುಲಿ ಮಕ್ಕಳು ಸಾವನ್ನಪ್ಪಿರೋ ಪ್ರಕರಣಗಳು ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಸಂದರ್ಭದಲ್ಲಿ ಮಕ್ಕಳು ಸತ್ತಿರೋಂಥ ಪ್ರಕರಣಗಳು ನಮ್ಮ ಮುಂದೆ ದಾಖಲಾಗಿದ್ದಾವೆ. ಈಗ ಹಲವಾರು ಪ್ರಕರಣಗಳನ್ನ ನಾವು ನೋಡಿದ್ವಿ. ನಾವು ಕೆಲವು ಪ್ರಕರಣಗಳನ್ನ ವಿದ್ಯುತ್ ವಿಚಾರವಾಗಿ ತೆಗೆದುಕೊಂಡ್ರೆ, ಶಾಲಾ ಆವರಣದಲ್ಲಿ ತುಮಕೂರು ಜಿಲ್ಲೆ 1ರಲ್ಲೇ ಒಂದು ಸಮೀಕ್ಷೆ ಮಾಡಿಸಿದ್ವಿ ನಾವು ಸುಮಾರು 7 ವರ್ಷದ ಹಿಂದೆ. 508 ಶಾಲೆಗಳಲ್ಲಿ ಈ ಥರದ್ದು ವಿದ್ಯುತ್ ತಂತಿ ಆದೋಗಿದೆ ಅನ್ನೋ ರಿಪೋರ್ಟ್ ಸಿಕ್ತು ನಮಗೆ. ಆನಂತರ ಬೆಸ್ಕಾಮು KPTCL ಅಧಿಕಾರಿಗಳನ್ನು ಜೊತೆಗೂಡಿಸ್ಕೊಂಡು ಸಭೆ ತೆಗೆದುಕೊಂಡು ಈಗ ಕಂಪ್ಲೀಟ್ ಇಡೀ ಜಿಲ್ಲೆಯಲ್ಲಿರುವ ಶಾಲೆ, ಹಾಸ್ಟೆಲ್ಸು ಮತ್ತು ಅಂಗನವಾಡಿಗಳದೆಲ್ಲ ಸಮೀಕ್ಷೆ ಮಾಡಿದ ಮೇಲೆ ಸುಮಾರು 2 ವರ್ಷಗಳ ನಂತರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 1183 ಶಾಲೆ, ವಸತಿ ನಿಲಯ, ಅಂಗನವಾಡಿ ಕೇಂದ್ರಗಳ ಮೇಲಿನ ವಿದ್ಯುತ್ ತಂತಿ ಮತ್ತು ಟ್ರಾನ್ಸ್ಫರ್ಗಳನ್ನ ತೆರವು ಮಾಡುವಂಥ ಒಂದು ಕೆಲಸ ಆಯಿತು. ನೋಡಿ, ಇದ್ರ ಮೂಲಕ ನಾವು ಸಾವಿರಾರು ಮಕ್ಕಳ ಭವಿಷ್ಯದಲ್ಲಿ ಅಪಘಾತಕ್ಕೆ ಈಡಾಗಬಹುದಾದಂಥ ವಿಚಾರವನ್ನು ತಡೆಯೋಕ್ಕೆ ಸಾಧ್ಯ ಆಯಿತು.
ನಾನು ಹೇಳ ಈ ಸಂಗತಿಗಳು ಇಡೀ ರಾಜ್ಯದಾದ್ಯಂತ ನಡೀಬೇಕು, ಪ್ರೊಯಾಕ್ಟಿವ್ ಆಗಿ ನಡೀಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು. ನಮ್ಮ ಆ ಕಾಲಘಟ್ಟದಲ್ಲಿ ಇದಕ್ಕೆ ನನ್ನ ಎಲ್ಲ ಬಹುಪಾಲು ಜಿಲ್ಲೆಗಳಲ್ಲಿ ಇಂಥ ಮಕ್ಕಳ ಅಸಹಜ ಸಾವಿಗೆ ಒಳಗಾಗುವ ಕಾರಣಗಳನ್ನು ತಿಳ್ಕೊಂಡು ಅದನ್ನು ನಾವು ಕಡಿಮೆ ಮಾಡುವುದಕ್ಕೆ ಹೆಚ್ಚು ಪ್ರಯತ್ನ ಮಾಡೋವಂಥ ಒಂದು ಪ್ರಯತ್ನಗಳನ್ನು ನಮ್ಮ ಸಂದರ್ಭದಲ್ಲಿ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನು ಸರ್, ತಮ್ಮ ಆಯೋಗಕ್ಕೆ ಇನ್ನೂ ಹೆಚ್ಚಿನ ಅಧಿಕಾರ ಏನಾದರೂ ಬೇಕು ಅಂತ ಹೇಳಿ ತಮ್ಗೆ ಏನಾದರೂ ಅನಿಸುತ್ತಾ ಅನ್ನೋದು ಒಂದನೇ ಪ್ರಶ್ನೆ. ಆದರೆ ಇನ್ನೊಂದು, ತಾವು ಬೇರೆ ಬೇರೆ ಇಲಾಖೆಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀರ, ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತೀರ. ಅವರ ಸಲಹೆ, ಸಹಕಾರ, ಮಾರ್ಗದರ್ಶನ ನಿಮ್ಮ ಆಯೋಗದ ಜೊತೆಗೆ ಹೇಗಿದೆ ಅನ್ನೋದನ್ನು ಹೇಳೋದು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಾಯತ್ತ ಸಂವಿಧಾನಬದ್ಧ ಸಂಸ್ಥೆ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಆದರೆ ಆಯೋಗಕ್ಕೆ ಕೊಟ್ಟಿರುವ ಸೌಲಭ್ಯಗಳು ಹಾಗೂ ವ್ಯವಸ್ಥೆಗಳು ಈ ಭಾರತ ದೇಶದ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ತುಂಬ ಪರಿಸ್ಥಿತಿ ಕೆಟ್ಟದಿದೆ ಕರ್ನಾಟಕದಲ್ಲಿ. ಉದಾಹರಣೆಗೆ ಆಯೋಗದ ಅಧ್ಯಕ್ಷರು ಮತ್ತು ಆಯೋಗದ ಸದಸ್ಯರಿಗೆ ಯಾವ ರ್ಯಾಂಕನ್ನು ಕೊಡ್ತಾರೆ ಅನ್ನೋದು ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಅಧ್ಯಕ್ಷರಿಗೆ, ಒಬ್ಬ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ರ್ಯಾಂಕು ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಇದೆ. ಒಬ್ಬ ಮೆಂಬರ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರ್ಯಾಂಕ್ ಇದೆ. ತೀರಾ ನಾವು ಬಡ ರಾಜ್ಯ ಅಂತ ಹೇಳುವ ಬಿಹಾರದಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಒಬ್ಬ ಅಧ್ಯಕ್ಷರಿಗೆ, ಮೆಂಬರ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರ್ಯಾಂಕ್ ಇದೆ. 2.5 ಲಕ್ಷ ವೇತನ ಇದೆ ಒಬ್ಬ ಸದಸ್ಯರಿಗೆ. ಬಟ್ ಕರ್ನಾಟಕದಲ್ಲಿ ಯಾವುದೇ ರ್ಯಾಂಕನ್ನು ಸ್ಪಷ್ಟಪಡಿಸಿಲ್ಲ, ಯಾವ ಮೆಂಬರ್ಸ್ಗೆ ಯಾವುದೇ ವೇತನ ಇಲ್ಲ. ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಕೆಲಸ ಮಾಡಬೇಕು. ಕನಿಷ್ಠ ಬಸ್ ಚಾರ್ಜನ್ನು ಮತ್ತು ಒಂದು ಕೋರ್ಟ್ ನಡೆಸಿದ್ರೆ ಹಾಗೂ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ 1,500 ರೂಪಾಯಿ ದಿನಭತ್ಯೆ ಅಂತ ಒಂದು ದಿನಭತ್ಯೆ 1,500 ರೂಪಾಯಿ ಹಾಗೂ ಪ್ರಯಾಣ ಭತ್ಯೆಯನ್ನು ಕಿಲೋಮೀಟರ್ಗೆ 3 ರೂಪಾಯಿ ಕೊಡುವಂಥ ವ್ಯವಸ್ಥೆ ಇದೆ. ಬಟ್ ಸ್ಟಿಲ್ ಇಷ್ಟೆಲ್ಲ ಮಿತಿಗಳ ನಡುವೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಳೆದ ಒಂದಷ್ಟು ವರ್ಷಗಳಿಗೆ ನೋಡ್ತಾ ಬಂದರೆ ಕಳೆದ 3-4 ವರ್ಷಗಳಲ್ಲಿ ಬಹಳ ಪರಿಣಾಮಕಾರಿ ಕೆಲಸ ಮಾಡಿದೆ ಅಂತ ಜನಸಾಮಾನ್ಯರು ಗುರುತಿಸಿದೆ. ಅದೊಂದು ಖುಷಿ ವಿಷಯ. ಓಕೆ, ಇನ್ನು ಬೇರೆ ಇಲಾಖೆಗಳ ಸಹಯೋಗ ಹೇಗಿರುತ್ತೆ ನಿಮ್ಮ ಜೊತೆಗೆ? ನೋಡಿ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೇವಲ ಒಬ್ಬ ಅಧ್ಯಕ್ಷರು 6 ಜನ ಸದಸ್ಯರೊಂದಿಗೆ ಅದನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಇಲಾಖೆಗಳ ಸಂಪೂರ್ಣ ಸಹಕಾರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿಯೇ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ವಿವಿಧ ಇಲಾಖೆಗಳ ನಡುವೆ ಸಮನ್ವಯವನ್ನು ಖಂಡಿತ ಸಾಧಿಸುತ್ತೆ. ಕಳೆದ 3 ವರ್ಷದ ನನ್ನ ಅನುಭವದಲ್ಲಿ ಇಲಾಖೆಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ. ನನಗೆ ಖುಷಿ ಆ ವಿಷಯದಲ್ಲಿ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ವಿಚಾರವನ್ನು. ನಾನು ನನ್ನ ಫೀಲ್ಡ್ನ ಅನುಭವಗಳನ್ನ ಇಟ್ಕೊಂಡು, ನಾನು ಗಮನಿಸಿದ ವಿಚಾರಗಳನ್ನ ಇಟ್ಕೊಂಡು, ತಳಮಟ್ಟದಲ್ಲಿ ನಾನು ಗುರುತಿಸಿದ ವಿಚಾರಗಳನ್ನ ಇಟ್ಕೊಂಡು ಏನು ಸಲಹೆ ಆಗಬೇಕು ಅಂತ ಸರ್ಕಾರಕ್ಕೆ ನಾವು ಕೊಟ್ಟ ಶಿಫಾರಸನ್ನು ನೋಡಿ, ನಾನು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗೆ more than 35 ಇಲಾಖೆಗಳಿಗೆ ನಾನು ಪತ್ರ ಬರೆದಿದ್ದೀನಿ. ಸುಮಾರು 38 ಪತ್ರ ಬರೆದಿದ್ದೀನಿ, ಶಿಫಾರಸುಗಳನ್ನ, ವಿವಿಧ ಶಿಫಾರಸನ್ನ. ನನ್ನ ಪತ್ರವನ್ನು ಆಧರಿಸಿ ಕರ್ನಾಟಕ ಸರ್ಕಾರದ more than 34 ಇಲಾಖೆಗಳು 85 ಸುತ್ತೋಲೆಗಳನ್ನು ಹೊರಡಿಸಿದೆ ಈ ರಾಜ್ಯದಲ್ಲಿ. ಅದು ಬಹುಶಃ ಇಲಾಖೆಗಳು ಆಯೋಗಕ್ಕೆ ಕೊಟ್ಟ ಸಪೋರ್ಟನ್ನು ಹೇಳುತ್ತೆ ಇದು. ಹಾಗಾಗಿ ಇಂಥ ಒಂದು ಉದಾಹರಣೆಗೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಭಾಳ ದೊಡ್ಡ ಸ್ಟೇಕ್ ಹೋಲ್ಡರ್, ಪಂಚಾಯತ್ ರಾಜ್ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ವಸತಿ ನಿಲಯಗಳನ್ನು ನಡೆಸುವಂಥ 4 ಇಲಾಖೆಗಳೇನಿದೆ ಅವರು, ಸಮಾಜ ಕಲ್ಯಾಣ, ಹಿಂದುಳಿದವ್ರ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ, ಆನಂತರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಮತ್ತು ಕ್ರೈಸು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇವ್ರ ಜೊತೆ ಹೆಚ್ಚಿನ ಕೆಲಸ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ನಮ್ಮ ಜೊತೆ ಭಾಳ ನಿಕಟವಾಗಿ ಕೆಲಸ ಮಾಡಬೇಕಾದಂಥ ಇಲಾಖೆಗಳು. ಹಾಗಾಗಿ ಕಳೆದ 3 ವರ್ಷದಲ್ಲಿ ಇಲಾಖಾ ಮಟ್ಟದಲ್ಲಿ ತುಂಬ ಒಳ್ಳೆಯ ಸಪೋರ್ಟನ್ನು ನಾವು ಕಮಿಷನ್ ತೆಗೆದುಕೊಂಡಿದೆ. ಯಾಕೆಂದರೆ ಕಮಿಷನ್ಗೊಂದು ಲೀಗಲ್ ಬೈಂಡಿಂಗ್ ಇರೋದ್ರಿಂದ ಸಹಜವಾಗಿ ಇಲಾಖೆಗಳು ಅದಕ್ಕೆ ಸಪೋರ್ಟ್ನ ಚೆನ್ನಾಗಿ ಮಾಡ್ತಾರೆ. ಬಟ್ 2 ಕೈ ಜೋಡಿಸಿದ್ರೆ ಚಪ್ಪಾಳೆ ಅನ್ನೋ ಥರ ಇಲಾಖೆಗಳ ನಡುವಿನ ಸಮನ್ವಯತೆ ಮಕ್ಕಳ ಹಕ್ಕುಗಳ ರಕ್ಷಣೆಗಿರುವ ಬಹುದೊಡ್ಡ ಅಸ್ತ್ರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೊನೆಯದಾಗಿ ಸರ್, ತಾವು ಆಯೋಗದಿಂದ ಹೊರಗೆ ಬಂದ ನಂತರ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಇಷ್ಟು ವರ್ಷ ಮಕ್ಕಳ ಕೆಲಸ ಮಾಡಿದ್ದೀರಾ, ಇನ್ನು ಮುಂದಿನ ನಿಮ್ಮ ನಡೆ ಏನು ಸರ್? ಸಾಮಾನ್ಯವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಅನ್ನೋದು ಕೆಲಸ, ಅದಕ್ಕೆ ಆಯೋಗ ಅನ್ನೋದು ಒಂದು ದಾರಿ. ಹಾಗಾಗಿ ಹುದ್ದೆ ಮುಗಿದಿದೆ, ಆದರೆ ಕೆಲಸ ಮುಗಿದಿಲ್ಲ. ಬಹಳ ಸಂತೋಷ ಆಯಿತು ಸರ್. ತಾವು ಕಳೆದ ಅದೆಷ್ಟೋ ವರ್ಷಗಳಿಂದ ಮಕ್ಕಳ ಹಕ್ಕುಗಳ ರಕ್ಷಣೆ ಅನ್ನುವಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ. ತಮ್ಮ ಈ ಸೇವಾ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಯಲಿ, ಹಾಗೆಯೇ ಮಕ್ಕಳ ಹಕ್ಕುಗಳ ರಕ್ಷಣೆಯಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಾಹಿನಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.